ಯಾವನೋ ಇಟ್ಟಿದ್ದು ತಲೆ ಒಳಗೆ ಮೆದುಳನ್ನ ಎಷ್ಟು ಸರ್ಕು ಸುಲ್ಕೊಂಡ್ರು ಕಿಕ್ಕೆ ಬರಲ್ವಲ್ಲಪ್ಪ. ಈ ಗೌರ್ಮೆಂಟ್ ಸರ್ಕು ಸಖತ್ತು ಕಿಕ್ ಬರುತ್ತೆ. ಜೊತೆಗೆ ಸರಾಯಿ ಅಂಗಡಿ ಮುಂದೆ ಮಾರೋ ಚಾಕ್ನ ಮಿಲ್ಟ್ರಿ ಹೋಟ್ಲು ಸೇರುವ ಬೊಂಬಟೆ ಸ್ವಾಮಿ ಏನ್ ಪ್ರಜೆ ಮನೆಗೆ ಹೋಗಿ ಸೆಟ್ಲ್ ಆಗ್ರಿ. ಆ ದರಿದ್ರು ಕೊಂಪೆಗೆ ಹೋದ್ರೆ ಇಟ್ಗೆ ಎಲ್ಲೋ ಆಂಬಡೆ ಪಾಯಸ ಜೊತೆಗೆ ಮಜ್ಜಿಗೆ ಹುಳಿ ದರಿದ್ರು ವಾಸನೆ. ನಾನ್ ಮನೆಗೆ ಹೋಗಲ್ಲ. ಆ ತರಬೇಸಿ ಮಗನ್ ಮಕ ನೋಡಿ 6 ದಿವಸ ಆಯ್ತು. ಈ ಬೇವರ್ಸಿ ನೋಡಿದ್ರೆ ಹೀಗೆ ಎಲ್ಲ ನನ್ನ ಪೂರ್ ಜನ್ಮದ ಕರ್ಮದ ಪಿಂಡಿಗಳು. ಈ ಹಾಳ್ ಕೊಂಪೆಲ್ ನಾನು ಯಾಕಾದ್ರೂ ಹುಟ್ಟಿದ್ನೋ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ದರಿದ್ರ ಮುಂಡೆವು ನನ್ನ ಮಡಿಯೆಲ್ಲ ಹಾಳಾಗೋಯ್ತು. ಪೀಡೆ ಮುಂಡೆವು ಇವ್ ಪಿಂಡ ನಾಯಿ ತಿನ್ನ ಶನಿ ಮುಂಡೆವು. ಈ ಮನೇಲಿ ಒಬ್ರು ಸರಿ ಇಲ್ಲ ಬೇವರ್ಸಿಗಳು. ಆ ಮುಖ್ಯಮಂತ್ರಿ ತಿಥಿ ನಾನೇ ಮಾಡಿಸ್ಬೇಕು. ಎಲ್ಲರ ತಿಥಿ ಮಾಡಿಸಿ ನನ್ ತಿಥಿ ಯಾವಾಗ ಆಯ್ತಲ್ಲಪ್ಪ ನನ್ ತಿಥಿ. ತಂದೆ ಮಂಜುನಾಥೇಶ್ವರ. ಅಯ್ಯೋ ಮುಂಡಿದೆ ಬಿದ್ದು ಬಿಟ್ಟೇನೋ. ಇಲ್ಲ ಜಾರ ಬಂಡಿ ಆಡ್ತಾ ಇದ್ದಾರೆ. ಅಮ್ಮ ಮಹಾತಾಯಿ, ಎಣ್ಣೆ ಚೆಲ್ಬಿಟ್ಟು ನನ್ ಕೆಳಿ ಬೀಳೋ ಹಾಗೆ ಮಾಡ್ಬಿಟ್ಟಲ್ಲಮ್ಮ. ಆ ಹಾಳ ದೇವ್ರ ಜಪ ಮಾಡ್ತಾ ಎಣ್ಣೆನೆ ಮಡಿ ತೀರ್ಥ ಅನ್ಕೊಂಡು ಚೆಲ್ಬಿಟ್ಟೆ ಕಣೋ. ಈ ಮನೇಲಿ ಒಬ್ಬೊಬ್ಬರು ಒಂದೊಂದ್ ರೀತಿಯ ಗ್ರಹಗಳು. ನೀನೊಂದು ದೊಡ್ಡ ಮಡಿಪೀಡೆ. ಬೈತೀಯೇನೋ ಬೈ. ಈ ಮನೆ ಒಂದು ಮಿನಿ ಹುಚ್ಚಾಸ್ಪತ್ರೆ ಆಗೋಯ್ತಲ್ಲಪ್ಪ ಮಂಜುನಾಥ. ನೀನ್ ಪಿಂಡ ನಾಯಿ ತಿನ್ನ ನಾನೇನ್ ಮಾಡ್ಲಿ? ದೇವ್ರ ಜಪ ಮಾಡ್ತಿದ್ರೆ ಆ ಪರಮಾತ್ಮ ಕಣ್ಮುಂದೆ ನಿಲ್ತಾನೆ, ನಾನ್ ಹಾಗೆ ಮೈ ಮರಿತೀನಿ. ಭಕ್ತ ಕುಮಾರಿ ನೋ ಟಚಿಂಗ್. ಅಜ್ಜಿ ನೀನ್ ಮಾಡಿದ ಜಪದ ಫೋರ್ಸ್ಗೆ ವಿಠಲ ಕಣ್ಣೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ಬಿದ್ದಿದ್ ಫೋರ್ಸ್ಗೆ ಟ್ವಿಂಕಲ್ ಲಿಟಲ್ ಸ್ಟಾರ್ ಕಾಣಿಸ್ಬಿಡ್ತು ಅಲ್ವೇ ಪಿತಾಮಹ? ಹೌದಪ್ಪ ಸರ್ದಾರ್ ನನ್ನ ಮಗನೇ. ನನ್ ಏನಾದ್ರೂ ಕಾಣಿಸ್ಲಿ ಅದ್ ನಿನಗೆ ಬೇಡ. ನಿನಗೆ ಗಾಳಿಪಟ ಹಾರಿಸಕ್ ಹೋಗ್ತಿದ್ದಾನೆ. ಯಾ ಗಾಳಿ ಜೋರ ಬಿಸ್ತಾರಿ ಪಟಾರ್ಸಕ್ ಹೋಗ್ತಾ ಇದೀನಿ. ನಿಂತ್ಗಳ ಪಾಪಿ ನನ್ನ ಮಗನೇ. ಆಯ್ತು ಬರ್ತೀವಿ ಕಣಲು. ಬರ್ತೀನಿ ವೈಕುಂಠ. ಆಯ್ತೇನಪ್ಪ ನನ್ನ ಮುದ್ದು ಕಂದ. ಗಾಳಿಪಟ ಹಾರಿಸಿದ್ದು ಆರ್ಸಕ್ ನೀನ್ ಎಲ್ಲಿ ಬಿಡಿತ್ಯಾ? ಅವ್ರು ಏನ್ ಕರೆದಿದ್ದು? ಗೂಬೆ ಮುಂಡೆದೆ ತಗೋ. ಫಿಟ್ಟಿಂಗ್ ತಿಥಿ ಮಂತ್ರ ಸರಿಯಾಗಿ ಕಲೀಲಿಲ್ಲ ಅಂತ ಈ ಲೆಟರ್ ಅಲ್ಲಿ ಏನಾದ್ರು ಟೈಮ್ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟ ಫಾದರು. ಅಯ್ಯೋ ಪಾಪೆ ಮುಂಡೆ ಮಗನೇ, ನಿನಗೆ ಬಾಂಬ್ ಬಿಟ್ಟು ನಾನ್ ಯಾಕೆ ಜೈಲ್ಗೆ ಹೋಗ್ಲಿ? ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಕೆಲಸ ಸಿಕ್ಕಿತು, ತಿಥಿ ಬೇಡ ತಪ್ತು. ಪಾಪಿ ಮುಂಡೆ ಮಗನೇ, ಕೆಲಸ ಸಿಕ್ತು ಅಂತ ಹೇಳಿ ತಿಥಿ ಮಂತ್ರ ಹೇಳೋದನ್ನ ಏನಾರು ಬಿಟ್ರೆ ನಾಳೆ ನಿನ್ ತಿಥಿ ಮಾಡಿಸ್ಕೊಡ್ತೀನಿ ಹುಷಾರ್. ಅಮ್ಮ ಏನೋ ಮುಂಡೆದೆ? ಆ ಸೀತಪ್ಪ ಹೆಂಡತಿ ಇದ್ದಲ್ಲ ಮುತ್ತೈದೆ, ಅವಳದೊಂದು ತಿಥಿ ಮಾಡಿಸಿ ಬಂದ್ಬಿಡ್ತೀನಿ. ಹೋಗ ಕೆಲಸ ನೋಡು. ತಿಥೀಸ್ಪರ ಕೆಲಸ ಸಿಕ್ಕಿದ್ ಖುಷಿಲಿ ಒಂದ್ ಪಿಕ್ಚರ್ ನೋಡ್ಬಿಡೋಣ. ಬಜೆಟ್ಗೆ ಅಜ್ಜಿನ ಬಜರೇ ಗೋಪಾಲ್. ಅಜ್ಜಿ ಪೂಜೆ ಮಾಡ್ತಾ ಇದ್ಯಾ? ಇಲ್ಲ, ನೈವೇದ್ಯ ನಂಬ್ತಾ ಇದ್ದೀನಿ. ಕಾಣಿಸಲ್ವೇನೋ ಮುಂಡೆಗಿಂದ? ಅಜ್ಜಿ ಸಾಧ್ಯವಾದ್ರೆ ಈ ಹತ್ತಿನ ದೇವ್ರ ಕಿವಿನ ತುರುಕ್ಬಿಡು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಮತ್ತೆ ಪೂಜೆ ಮಾಡ್ತಾ ಇರ್ತೀಯ, ಮಧ್ಯ ಶನಿ ಮುಂಡೆಗಂಡ ಪೇಡಿ ಮುಂಡೆಗಂಡ ಅಂತ ಬೈತಾ ಇರ್ತೀಯ. ಆಮೇಲೆ ದೇವ್ರು ಫುಲ್ಲು ಕನ್ಫ್ಯೂಷನ್ ಆಗ್ಬಿಡ್ತಾನೆ. ನೀನ್ ನನಗ್ ಬೈದ್ರೆ ರಾಯರು ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ರಾಯರ ಮಗ. ಸರಿ ಬಂದಿದ್ದೇನೋ ನಿನ್ನ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಏನು ಅಂತ ಆಶೀರ್ವಾದ ಮಾಡ್ಲಿ ಗೂಳಿ ಮುಂಡೆದೆ? ಆದಷ್ಟು ಬೇಗ ಒಂದ್ ಹಸು ಸಿಗ್ಲಿ ಅಂತನಾ? ಅಂಬಾ ಬೇಡ, ಒಂದ್ $25 ಸಿಕ್ಕಡೆ ತಳ್ಳು. ಯಾಕ್ ಬೇಕು ಮುಂಡೆ ಮಗನೇ? ನಮ್ಮ ಪಿತಾಮಹ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಕೆಲಸ ಕೊಡ್ಸಿದ್ದಾರೆ. ಇದೇ ಖುಷಿದಲ್ಲಿ ಒಂದ್ ಸಿನಿಮಾಗೆ ಹೋಗ್ಬರೋಣ ಅಂತ. ಕೆಲ್ಸ ಸಿಕ್ತೇನೋ ಕೇಳಿ ಮುಂಡೆದೆ? ಗ್ರ್ಯಾಂಡ್ ಮದರ್, ನೀನ್ ಇವಾಗ ಆಶೀರ್ವಾದ ಮಾಡಿ ಒಂದ್ ₹25 ಬೋಣಿ ಮಾಡು. ಸಂಬಳ ಬಂದ ತಕ್ಷಣ ಸ್ವೀಟ್ ಪಕ್ಕದ ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆ ಹುಡ್ಗನೋ ನೀನು ಜಾಣ್ ಮುಂಡೆದೆ. ಯಾವ ಪಿಕ್ಚರ್ಗೆ ಹೋಗ್ತಾ ಇದೀಯೋ? ಭಾಗ 1 ಭಾಗ 2. ಮುಂಡೆದೆ ಸಾಂಗ್ಲಿಯಾನ ರತಿ ವಿಜ್ಞಾನ. ಹೋಲಿ ಮುಂಡೆದೆ, ಅಂತ ಸಿನಿಮಾ ಎಲ್ಲ ನೋಡ್ತೀಯೇನೋ? ಕೊಡಲ್ಲ ಹೋಗ್. ಯಾಕೆ ಕೊಡಲ್ಲ? ದೇವ್ರ ಮನೇಲಿ ಕೂತ್ಕೊಂಡು ಹಲ್ಕ ಸಿನಿಮಾ ವಿಷಯ ಎಲ್ಲ ಮಾತಾಡ್ತೀಯಲ್ಲ, ಅದಕ್ಕೆ ಕಣೋ ಪೋಲಿ ಮುಂಡೆದೆ. ಅಜ್ಜಿ ನೀನ್ ಮಾತ್ರ ದೇವ್ರ ಮುಂದೆ ಕೂತ್ಕೊಂಡು ರಂಡೆಗಂಡ ಮುಂಡೆಗಂಡ ಅಂತ ಬೈಬೋದಾ? ದೊಡ್ಡವ್ರ ಹಣೆ ಬರಲ್ಲ ನನಗ್ ಗೊತ್ತು. ಆಡೋದೊಂದು ಮಾಡೋದೊಂದು. ಕಾಸು ಕೊಡ್ತೀಯ ಅಲ್ವಾ? ಕೊಡಲ್ಲ. ಅಷ್ಟೇನಾ? ಅಷ್ಟೇನೆ. ಬೇಡ ನೋಡು, ತೊಳಗಲ್ಲ ತೊಟ್ಟಿ ಮುಂಡೆದೆ. ಅಜಯ್ ಕಾಸು ಕೊಟ್ಟಿಲ್ಲ ಬಾಯಿ ಬಂದಂಗ್ ಬೈತಾ ಇದ್ಯಾ. ಈಗ ನಾನು ಶಾಪ ಕೊಡ್ತೀನಿ, ಆದಷ್ಟು ಬೇಗ ನೀನು ನೆಗೆದು ಬೀಳು ಅಂತೀಯಾ? ಇಲ್ಲ ಪಿಟಿ ಹುಷಾಗು ಅಂತೀನಿ. ಮಡಿಯ ಮುದುಕಿ ಕಾಸು ಕೇಳಿದ್ರೆ ಕೊಡಲ್ಲ ಅಂತ್ಯಾ? ನನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ.
ಏನೋ ವೈಕುಂಠ ನಮ್ಮ ಅಜ್ಜಿ ಜೂಟಾಟ ಆಡ್ಬೇಕಂತೆ ಹೋಗಿ ಆಡಿಸ್ರಿ. ಓಕೆ ನನ್ ಮಡಿಯೆಲ್ಲ ಹಾಳು ಮಾಡ್ಬಿಟ್ರು ದೇವತೆಗಳು ಚಾಟಿ ಮುಂಡ್ಯಾವು. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ. ಎಲ್ಲೋ ಮಾವ ಸರೋಷ್ಟಲ್ಲೇ ಎಲ್ಲೋ ಯಾರಪ್ಪ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು. ನಿಮ್ ಮಾವನ ಬಗ್ಗೆ ಚಿಂತೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದಿಸ್ಕೊಂಡ್ಬಿಟ್ಟಲ್ಲ. ಪೇಷಂಟು ಅಳ್ಬೇಡಣ. ನೀವು ಶ್ರೀಕಂಠಪ್ಪನವ್ರೆ ನಮಸ್ಕಾರ. ಯಾವ ಕಡೆ ಹೋಗ್ತಾ ಇದ್ದೀರಾ ಯಜಮಾನ ಕರ್ಕೊಂಡು? ಅದ ನಮ್ಮ ಮಾವನಿಗೆ MTR ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ಬೇಗ ಕರ್ಕೊಂಡೋಗಿ ಖಾಲಿ ಆಗ್ಬಿಡುತ್ತೆ. ನಿನ್ ನಾಲ್ಗೆ ಎಕಡ ತುರ್ಕ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ನಾನು ಶ್ರೀಕಂಠಯ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗು ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ. ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಆಯ್ತು ಹೋಗ್ಲಿ ಬಿಡು. ಅದ್ ಸರಿ, ನೀವ್ ಯಾವಾಗ ನಿಮ್ ಮಾವನ್ ತರ ಬಿದಿರು ಮೋಟ್ರ್ ಮೇಲೆ ಟೂರ್ ಹೋಗೋದು? ಚಟ್ಟ ಇಳಿಸಿ ಹಾಗೆ ಏನ್ ಮಾತಾಡೋದಂದ್ರೆ ಹಾಗ ಬೋರ್ಡ್ ಹೊಡ್ಕೊಂಡ್ ಬಂದಿದ್ದು ಸಂಪಾದನೆಗೆ ಒಳ್ಳೆ ದಾರಿ ಆಯ್ತು. ಶ್ರೀರಾಮಚಂದ್ರ ನೋ ಶ್ರೀಕಂಠಣ್ಣ, ಏನ್ ನೋಡಿದ್ರು ನೋಡ್ದೇ ಅಂತಾರ ಹೋಗ್ತಾ ಇದೀಯಾ? ನಿನ್ನತ್ರ ನನಗೇನು ತೆನೆಗಿಳು ಕೆಲ್ಸ? ಯಾಕಣ್ಣ ಕೋಪ? ನಾನೇನ್ ಮಾಡ್ದೆ? ಅವತ್ತು ನಮ್ಮ ಮಾವನ ಹೆಣ ತೊಗೊಳ್ಬೇಕಾರೆ ಏನಂದೆ? ನಿಮ್ಮ ಮಾವ ಸತ್ತಾದ್ರ? ನಿನಗ್ ಗೊತ್ತೇ ಇಲ್ವಾ? ಅಯ್ಯ, ನಿನ್ ಮಕ ನೋಡಿ 5 ವರ್ಷ ಆಯ್ತಪ್ಪ. ನಂಗೆ ಹೆಂಗ್ ಗೊತ್ತಾಗ್ಬೇಕು? ನೀನು ಭೂಲೋಕದಲ್ಲಿ ಇದ್ದಿದ್ರೆ ನಿನಗ್ ಗೊತ್ತಾಗ್ತಿತ್ತು. ಗುಂಡು ಹಾಕೊಂಡು ಚಂದ್ರಲೋಕದಲ್ಲಿ ರೌಂಡ್ ಹೊಡಿತಿದ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಹಂಗಾಗಿತ್ತ ಪರಿಸ್ಥಿತಿ. ಮುಂದಕ್ಕೆ ಏನಾಯ್ತಣ್ಣ? ನಾನೇನ್ ಹರಿಕತೆ ಹೇಳ್ತಾ ಇದ್ದೀನ ದೇವ್ರು? ಕೋಪ ಮಾಡ್ಕೋಬೇಡ. ಏ, ಬಿಡು ಕೈನ. ತೆಗ್ಯೋ. ಒಂದ್ ನಿಮಿಷ ಬಿಡು. ಕೂತ್ಕೊಳ್ಳಿ. ಬಿಡು ಕೈನ. ಅಣ್ಣ, ಅವತ್ ನಾನು ಏನ್ ತಪ್ಪು ಮಾತಾಡಿದ್ನಣ್ಣ? ತಗೊಳಪ್ಪ. ನಿಮ್ ಮಾವ ಬಿದಿರು ಮೋಟಾರ್ ಮೇಲೆ ಹೋದಂಗೆ ನೀವ್ ಯಾವತ್ತು ಹೋಗೋದು ಅಂತ ನನ್ನ ಕೇಳ್ದೆ? ನಾನು ಹಿಂಗ್ ಕೇಳಿದ್ನ? ಹೌದು, ನೀನೇ ಕೇಳ್ದೆ. ಕೇಳಿರ್ಬೋದು. ತಾವು ಆಗ್ಲೇ ಹಾಕೊಂಡಂಗಿದೆ. ನಾನ್ ತಗೊಳ್ದೆ ಇರೋ ಗಳಿಗೆ ಯಾವ್ದಿದ್ಯಣ್ಣ ಹೇಳು? ಅದು ಸರಿ, ನಿನ್ನ ಹತ್ರ ನನಗೇನ್ ಮಾತು? ನಾನು ಬರ್ತೀನಿ. ಕೂತ್ಕೊಳ್ಳೋಣ. ಬೋಣಿ ಮಾಡದೆ ಹೋಗ್ತಾ ಇದೆಯಲ್ಲಣ್ಣ. ಕಾಸು ಕೊಟ್ಟು ನಿನ್ನ ಹತ್ರ ಕಣಿ ಕೇಳು ಅಂತೀಯಾ? ನೀನ್ ಸುಮ್ನೆ ಕೇಳು. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳು. ಪ್ರಾಬ್ಲಮ್ ಹೇಳು. ಸರಿ, ನನ್ ಮನಸ್ಸಿನಲ್ಲಿ ಬಹಳ ವರ್ಷದಿಂದ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದಾಗುತ್ತೋ ಇಲ್ಲ ಹೇಳು. ಅಣ್ಣ, ಅಡ್ಡಿಲ್ ಹಾಕೊಂಡ್ ನೆನ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುலுಕಿ ಕವಡಿ ಹಾಕೋಣ. ಆದ್ರೆ ನೀನ್ ಒಬ್ನೇ ಕಷ್ಟಪಟ್ರೆ ಆಸೆ ಈಡೇರಲ್ಲ. ಜೊತೆಗೆ ನಿನ್ ಪ್ರಾಣ ಸ್ನೇಹಿತನು ಹಾಕೊಂಡು ಇಬ್ರು ಒಟ್ಟಿಗೆ ಕಷ್ಟಪಟ್ರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ಅಯ್ಯೋ ಬೋಳಿ ಮಗನೇ, ನನ್ನ ಮಗನೇ, ದೇವರ್ಸಿ. ಹೊಡೆಯೋದು ಹೊಡಿತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡೆಯೋಣ. ನಿನ್ ಬಾಯ ನನ್ನ ಹಳೆ ಎಕಡ ತುರ್ಕ, ನಿನ್ ನಾಲ್ಗೆ ಸೇದೋಗ. 12 ವರ್ಷದಿಂದ ನನಗೆ ಮಕ್ಕಳಾಗ್ಲಿಲ್ಲ ಅಂತ ನಾನು ಬಾಧೆ ಪಡ್ತಾ ಇದ್ರೆ ನನ್ನ ಹೆಂಡತಿಗೆ ಮಗು ಆಗಕ್ಕೆ ನನ್ನ ಸ್ನೇಹಿತನು ಕಷ್ಟ ಪಡ್ಬೇಕೇನೋ? ಬೇವರ್ಸಿ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ನಿನ್ ಭವಿಷ್ಯಕ್ಕಷ್ಟು ಬೆಂಕಿ ಆಗ. ಯಾವ್ದಪ್ಪ ಇದು? ಆಫ್ರಿಕನ್ ಸಫಾರಿ ಗ್ರೂಪ್ ಫೋಟೋ.
ಬನ್ನರಘಟ್ಟದಿಂದ ತಪ್ಪಿಸ್ಕೊಂಡ್ಬಂದಿರೋ ಪ್ರಾಣಿಗಳಿದ್ದಂಗವ್ರೆ. ಅರ್ಜೆಂಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ಬೇಕು. ಅಯ್ಯೋ ಹುಚ್ಚು ಮುಂಡದೆ, ಇವರೆಲ್ಲ ಬನ್ನೇರ್ಘಟ್ಟದಿಂದ ತಪ್ಪಿಸ್ಕೊಂಡ್ ಬಂದಾರಲ್ಲ ಕಣ. ನಿನ್ನ ತಂಗಿ ನೋಡಕ್ ಬಂದಿರುವ ವಿದೇಶಿ ವರಮಹಾಶಯರು. ನಮ್ಮ ಮನೇಲಿ ಯಾವ್ದು ಕಾಡು ಪ್ರಾಣಿ ಇಲ್ವೇ? ಕೋತಿ ಮುಂಡದೆ, ವೇದನ್ ನೋಡಕ್ ಬಂದಿದ್ದಾರೆ ಕಣ. ಓ ಇದೆ ಇವ್ರು ಯಾರು? ಹುಡುಗಿಗೆ ಅಣ್ಣ, ನನ್ ದೊಡ್ಡ ಮಗ. ಓ ಮಚ್ಚ. ಅಚ್ಚಾ. ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬೇಕು. ವಾಟ್ ಮಿಸ್ಟರ್ ಮಾವಯ್ಯ, ಇವ್ರು ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ವಜ್ರದ ಗಣಿ ಮ್ಯಾನೇಜರ್ ನಾನು. ಆಫ್ರಿಕಾದಲ್ಲಿ ಫೇಸು ತುಂಬಾ ಫೇಮಸ್. ಅಯ್ಯೋ ಅಲ್ಕಾ ನನ್ನ ಮಗನೇ, ಬೆಳಗ್ಗೆ ಎದ್ದು ನಿನ್ನ ಮಕ ನೋಡಿದ್ರೆ 40 ಸಂಕ್ರಾಂತಿ ಆದ್ರೂ ತಿನ್ನಕ್ ಅನ್ನ ಸಿಗೋದಿಲ್ಲ. ನಿನಗೆ ನನ್ನ ತಂಗಿ ಬೇಕಾ? ಪಿತಾಜಿ, ಇವನು ವಜ್ರದ ಗಣಿ ಮ್ಯಾನೇಜರ್ ಅಂದಿದ ತಕ್ಷಣ ಈ ಕೋತಿ ನನ್ನ ಮಗನ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಕನ್ಸ್ನ ಕಾಣ್ಬೇಡ. ಅದು ಯಾವ್ದು ನಡೆಯೋದಿಲ್ಲ, ಮರಣ ಆಗ್ಬಿಡ್ತೀಯ. ನಿನ್ ಮಾತು, ನಿನ್ ನಡತೆ, ನಿನ್ ಮುಖ ನೋಡಿದ್ರೆ ಕಚ್ಚಿ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಅಯ್ಯೋ ನರಮಾಂಸ ತಿನ್ನೋ ನನ್ನ ಮಕ್ಕಳಿದ್ದಂಗ ಅವ್ರೆ. ಅಪ್ಪಿ ತಪ್ಪಿ ಏನಾದ್ರು ನನ್ನ ತಂಗಿ ನೀವು ಕೊಟ್ರೆ ಮೂಳೆ ಮಾಂಸ ಬೋಟಿ ಕಲಿಯ ಯಾವ್ದು ಬಿಡದೆ ಕಚಾಪಚ ಅಂತ ತಿಂದು ಬೆಳಗ್ಗೆ ಎದ್ದೆ ಡುಮ್ಮನ್ಸ ಪ್ರೋಗ್ರಾಮ್ ಇದೆ. ಇವ್ರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಬದಲು ಮಡಿಕೆ ಕುಡಿಕೆ ರೆಡಿ ಮಾಡ್ಕೋ. ಯಾಕೆ? ಅವಳು ತಿಥಿ ಮಾಡ್ಸಕ್ಕೆ. ಬಾಯ್ ಮುಚ್ಚ. ಲೇ ಕಾಡ್ವಂಚ, ನನ್ನ ತಂಗಿ ನಾನೇನು ಕೊಡಲ್ಲ. ಮೊದ್ಲು ರೈಟ್ ಹೇಳೋ. ಅಪ್ಪ, ನನಗೆ ಮದ್ವೆ ಇಷ್ಟ ಇಲ್ಲ. ದಯವಿಟ್ಟು ನೀನ್ ನನ್ಗೆ ಒತ್ತಾಯ ಮಾಡ್ಬೇಡ. ಬಾಯ್ ಮುಚ್ಕೊಂಡು ಒಪ್ಕೋ. ನೀನ್ ಯಾಕೆ ಒಪ್ಕೋತಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಓ ಜಾಸ್ತಿ ಆಗ್ಬಿಡ್ತು ನಿಂದು. ಇರು ಅಜ್ಜಿ ಬರ್ಲಿ, ಅಜ್ಜಿ ಬರ್ಲಿ ಇರು. ಏನ್ರ ನನ್ ವಿಷಯ ಮಾತಾಡ್ತಿದ್ದೀರಾ ಮುಂಡ್ಯಾಗಂಡ್ರ? ಅಜ್ಜಿ ಒಳ್ಳೆ ಸಭೆಗೆ ಬಂದೆ ನೀನು. ನೀನ್ ಇಲ್ದಿರ ಸಮಯ ನೋಡ್ಕೊಂಡು ಈ ಕಾಡ್ ಮನುಷ್ಯರಿಗೆ ನಮ್ ವೇದನ ಗಂಟಾಕ್ಬೇಕು ಅಂತ ಇದ್ದಾನೆ ನಿನ್ ಮಗ. ಹೌದೇನೋ ಅಣ್ಣಯ್ಯ? ಯಾರ ಇವು ಪಿಶಾಚಿ ಮುಂಡ್ಯಾವು? ಆಫ್ರಿಕಾದಲ್ಲಿ ಇವರು ಭಾರಿ ದೊಡ್ಡ ಸಾಹುಕಾರಮ್ಮ. ನಮ್ ಮಗಳು ವೇದ ಸುಖವಾಗಿರ್ಲಿ ಅಂತ ಇವರನ್ನ ಅಲ್ಲಿಂದ ಇಲ್ಲಿ ಕರೆಸಿದೀನಿ. ತಪ್ಪಾ? ತಪ್ಪಲ್ಲ, ಸರಿನೇ. ಆದ್ರೆ ಈ ಮುಂಡ್ಯಾವು ನೋಡಮ್ಮ, ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಬೆಂಕಿನ ಮಡದಲ್ಲಿ ಕಟ್ಕೊಳ್ಳೋದು ಎರಡು ಒಂದೇ. ಮೊದ್ಲೇ ನೀನು ಮಡಿ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಿತಾಜಿ, ನೀನೇ ಹೇಳ್ದಂಗೆ ನಿನ್ ಮಗಳು ಕೆಂಡ ಇದ್ದಂಗೆ. ಯಾರಾದ್ರೂ ಮುಟ್ಟಿದ್ರೆ ಬರ್ನಾ ಬಿಡ್ತಾರೆ. ನೋಡಮ್ಮ, ಹುಡುಗ ನೋಡು ಚೆನ್ನಾಗಿಲ್ದೇ ಇರ್ಬಹುದು. ಅಂದ ಚಂದ ತಗೊಂಡ್ ಏನ್ ಮಾಡೋಣ? ನೀನ್ ಹೇಳೋದು ಒಂಥರ ಸರಿನೇ. ಇದು ಹುಡುಗ ಮುಂಡೆದು. ಮುಹೂರ್ತ ಇಟ್ಬಿಡು. ಬೇಡಾಜಿ, ಮದುವೆ ಫಿಕ್ಸ್ ಆದ್ರೆ ಆಮೇಲೆ ನೀನು ಆಫ್ರಿಕಾ ಟೂರ್ ಹೊಡಿಬೇಕಾದ್ದೆ. ನಾನು ಆಫ್ರಿಕಾಗ್ ಹೋಗ್ತೇನೆ ಕಣ ಮುಂಡೆದೆ. ಅಲ್ಲಿ ಫುಡ್ ಏನ್ ಮಾಡ್ತೀಯಾ? ನನಗಂತೂ ತನ್ನ ಹಾಕ್ತಾ ಇರೋಷ್ಟು ದರಿದ್ರ ಮುಂಡೆದ ಇದು. ಹಾಕ್ತಾರೆ, ಅವ್ರ ಹಾಕೋ ಐಟಮು ನಿನಗೆ ಇಡಿಸಲ್ಲ. ಏನೋ ನಾನ್ ಕಾಣ್ದೇ ಇರೋಂತ ಐಟಮು. ನೀನು ಮಜ್ಜಿಗೆ ಹುಳಿ ಕೇಳಿದ್ರೆ ಅವರು ಮಂಡೂಕದ ಹುಳಿ ಕೊಡ್ತಾರೆ. ಮಂಡೂಕದ ಹುಳಿ ಅಂದ್ರೆ ಏನೋ ಮುಂಡೆದೆ. ಮಂಡೂಕ ಅಂದ್ರೆ ಕಪ್ಪೆ, ಕಪ್ಪೆ ಹುಳಿ. ಅಪ್ಪಿ ತಪ್ಪಿ ನೀನು ಆಂಬುಡೆ ಕೇಳಿದೆ ಅಂತ ತಿಳ್ಕೊ, ಆ ಹುಡೆ ಕೊಡ್ತಾರೆ. ದರಿದ್ರ ಮುಂಡೆಗಂಡ, ನಿಮ್ ಪಿಂಡ ನಾಯಿ ತಿನ್ನ. ಎಷ್ಟ್ ಧೈರ್ಯನ ಈ ಮನೆಗ್ ಬಂದ್ ಹೆಣ್ ಕೇಳಕ್ಕೆ. ನಾನಿದ್ದೀನಿ. ಈ ದೆವ್ವಗಳೆಲ್ಲ ಬಂದ್ ಸೇರ್ಕೊಂಡು ಈ ಕೊಂಪೆನ ಹಾಳು ಮಾಡ್ಬಿಟ್ಟು. ಅಜ್ಜಿ ಯಾಕೆ ಸುಮ್ನೆ ಇದ್ಯಾ? ಶುರು ಹಚ್ಕೋ ಲೇಡಿ ಕಮ್ಮಿ. ಒಲವೇ ಜೀವನ ಸಾಕ್ಷಾತ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನೇ ಎಷ್ಟೊಂದು ಖುಷಿಯಾಗಿ ಆಡ್ಕೊಂಡ್ ಬರ್ತಾ ಇದ್ಯಾ? ಸರ್, ಹಾಡ್ತಾ ಹಾಡ್ತಾ ಕೆಲಸ ಮಾಡ್ತಾ ಇದ್ರೆ ಜೀವನ ಒಂದು ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಸರ್. ನೀನ್ ಇಷ್ಟೊಂದು ಖುಷಿಯಾಗಿ ಆಡ್ತಾ ಇರೋದ್ ನೋಡಿದ್ರೆ ಎಲ್ಲಾದ್ರೂ ಡೌಲ್ ಬಿದ್ದಿದೆಯೇನೋ ಅಂತ ಅನಿಸ್ತಾ ಇದೆ. ಅಯ್ಯಯ್ಯ, ಡವ್ ಹೊಡಿಯೋಸ್ ದೊಡ್ಡವ್ ನಾನು ಆಗಿಲ್ಲ ಸರ್. ಡವ್ ಹೊಡಿಯೋದ್ ಧೈರ್ಯನೂ ನನಗಿಲ್ಲ ಸರ್. ಅಲ್ಲಯ್ಯ, ಇಷ್ಟು ವಯಸ್ಸಾದ್ರೂನ ಇನ್ನೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಯಾವ ಸಿಮೆ ಗಂಡಸಯ್ಯ? ಸಾರ್, ಲವ್ ಬಗ್ಗೆ ಜ್ಞಾಪಿಸ್ಬೇಡಿ ಸಾರ್. ಜ್ಞಾಪಿಸಿದ ತಕ್ಷಣ ಟಿಕಲ್ಲ ಮಕ್ಕಲ್ಲ ತಿಕಮಕ್ಕ ತಿಕಲ್ಲ ಆ ಜ್ಞಾಪಕ ಬರುತ್ತೆ ಸರ್. ಏನೇ ಅದು? 1998ನೇ ಇಸ್ವಿ ಒಂದು ದಿನ. ಏನೋ ನಿನ್ನೆ ಗೋಲಿ ಆಡಕ್ ಬಂದೇ ಇಲ್ಲ? ಇಲ್ಲ ಗುರು, ನಿನ್ನೆ ಟೈಮ್ ಬಾಂಬ್ ಅಂತ ಒಂದು ಸಿನಿಮಾಗೆ ಹೋಗಿದ್ದೆ. ಅದ್ರಲ್ಲಿ ಒಂದು ಸಾಂಗ್ ಇದೆ. ಯಾವ್ದ್ ಗುರು? ಟಿಕಲ್ಲ ಮಕ್ಕಲ್ಲ ತಿಕಮಕ್ಕ ತಿಕಲ್ಲ. ಲೋಫರ್ಗಳ ಚಪ್ಪಲಿ ಇಟ್ಬೇಕಾ? ಯಾವ ತಪ್ಪ್ಯಾಕ? ಹಿಂದೆ ಬಿದ್ದು ಚುಡಾಯಿಸ್ತಿರಲ್ಲ, ನಿಮ್ಗೆ ಅಕ್ಕ ತಂಗಿರಿಲ್ವಾ? ಮಾಡ್ತೀನಿ ತಡೀರಿ. ಇದು ಒಳ್ಳೆ ಕತೆ ಆಯ್ತಲ್ಲ. ಅಂಬ ಶಿವ ಅಂತ ನಾವು ಹೋಗ್ತಾ ಇದ್ರೆ ಪಿಟಿಂಗು. ಅಂಕಲ್ ಅಂಕಲ್, ಆ ಬೇವರ್ಸಿಗಳು ಆಗ್ಲಿಂದ ನನ್ ಹಿಂದೆ ಬಿದ್ದು ಚುಡಾಯಿಸ್ತಾ ಇದಾರೆ. ಏನ್ ಅನ್ಯಾಯ ಏನಪ್ಪ ಇದು? ಏಯ್ ಬರ ಇಲ್ಲಿ. ಯಾಕೋ ಅಣ್ಣ ಕರೀತಾವ್ರೆ? ಏನೋ ಹುಡುಗಿನ ಚುಡಾಯಿಸ್ತೇನೋ? ಏನಾಯ್ತು? ಆ ಮೀಸೆ ಮಾವ ತದಕದ್ ನಾ 2 ನಿಮಿಷ ಕಂಟಿನ್ಯೂ ಮಾಡಿದಿದ್ರೆ ನಮ್ಮಪ್ಪ ಕುಂಬಾರ್ಪೇಟೆಗೆ ಹೋಗಿ ಮಡಿಕೆ ಕುಡಿಕೆ ರೆಡಿ ಮಾಡ್ಕೋಬೇಕಾಯ್ತು. ಮಡಿಕೆ ಗುಡಿಕೆ ಏನಕ್ಕ? ನನ್ ತಿಥಿ ಮಾಡಕ್ಕೆ. ಹಾಗಾದ್ರೆ ಇದುವರೆಗೂ ನಿನ್ ಲೈಫ್ ನಲ್ಲಿ ಯಾವ ಹುಡುಗಿ ಜೊತೆಗೂ ಲವ್ ಒಟ್ಟು ಫಸ್ಟ್ ಸೈಟ್ ಅಂತಾರಲ್ಲ, ಅದ್ ಹಾಗೇನವಾ? ಆಯ್ತು, 4ನೇ ತಿಂಗಳು 3ನೇ ತಾರೀಕು 9:56 ಸರಿಯಾಗಿ ನನ್ ಡವ್ ದರ್ಶನ ಆಯ್ತು. ನಿನ್ ಪ್ರೀತಿ ವಿಷಯನ ಹುಡುಗಿ ಹತ್ರ ಹೇಳ್ದೇನೋ? ಇಲ್ಲ. ಯಾಕೆ?
ಯಾಕೆ ಅಂದ್ರೆ ಪ್ರೀತಿ ಅನ್ನೋದು ಭಗವಂತನ ಭಾಷೆ, ಪ್ರಕೃತಿ ಸೂತ್ರ. ಅದ್ರ ಜೊತೆ ಅಷ್ಟೊಂದು ಸುಲಭ ಮಾತಾಡಕ್ ಆಗಲ್ಲ. ಸೂಪರ್ ಆಗಿ ಹೇಳ್ದೆ. ಅದ್ ಸರಿ, ಇಷ್ಟಕ್ಕೂ ಆ ಹುಡುಗಿ ಯಾರು? ಆ ಹುಡುಗಿ ಪ್ರೀತಿ ಸಿಕ್ತಾಗ ಹೇಳ್ತೀನಿ. ಸುಸುಮ್ನೆ ಯಾಕಪ್ಪ ಪ್ರಚಾರ ಮಾಡ್ಲಿ. ಅದ್ ಸರಿ, ಮ್ಯಾನೇಜರ್ ಏನೋ ಜವಾನನ್ನ ಲವ್ ವಿಚಾರ ಮಾತಾಡ್ತಾ ಇದ್ದೀರಾ? ಪ್ರೀತಿ ವಿಷಯ ಮಾತಾಡೋದಕ್ಕೆ ದಿವಾನ ಆದ್ರೇನು, ಜವಾನ ಆದ್ರೇನು? ಒಪ್ಪಿಕೊಂಡೆ ವೆಂಕಟೇಶ ಆಲಿಯಾಸ್ ಕೋಳಿರಾಮ. ಏಯ್! ಸಾರಿ. ಲೈ ವೈಕುಂಠ, ಅದೇನೇ ಇರ್ಲಿ, ನಿನ್ನ ಪ್ರೀತಿ ಸತ್ಯನೇ ಆಗಿದ್ರೆ ಆ ಹುಡುಗಿ ಹತ್ರ ಹೋಗಿ ಹೇಳ್ಬಿಡು. ಅವನಿಗೆ ಹೇಗ್ ಆಡಿಸ್ತಾನೋ ನೋಡೇ ಬಿಡೋಣ. ಏ ವೈಕುಂಠ, ಬಾರ ಇಲ್ಲಿ. ಏನಪ್ಪ? ಇವತ್ತು ಗುಂಡೂರಾಯರದು ಪುಣ್ಯತಿಥಿ ಇದೆ. ನಾನ್ ಅಲ್ಲಿಗೆ ಹೋಗ್ಬೇಕು. ಈ ತಿಥಿನ ನೀನ್ ಮುಗಿಸ್ಬಿಡು. ಅಪ್ಪ ಇವತ್ತು ಭಾನುವಾರ, ನಾನು ಫ್ರೀ ಆಗಿರ್ಬೇಕು. ನಾನು ಏನು ಮಾಡಲ್ಲ ಇವತ್ತು. ಮಾಡಲ್ಲ ಅಂದ್ರೆ ಬಟ್ಟೆ ಒಗೆದು ಬಿಡ್ತೀನಿ. ಹುಚ್ಚು ಮುಂಡೆ ಮಗನೇ, ಮುಚ್ಕೊಂಡು ಕೆಲಸ ಶುರು ಹಚ್ಕೋ. ಮಾಡಲ್ಲ ಅಂದ್ರೆ ನೀನ್ ಎಲ್ಲಿ ಬಿಡ್ತೆ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನಪ್ಪಾ ನಿನ್ ಏರ್ ಕಂಡೀಷನ್ಗಳು? ಏನಿಲ್ಲ, ಅವ್ನ್ ಕನ್ನಡ ಸಿನಿಮಾ ಹೋಗ್ಬೇಕು. ಸ್ವಲ್ಪ ಡಾಲರ್ಸ್ ಅಂತ ತಳ್ತೀಯಾ? ಆಯ್ತಪ್ಪ, ಇಲ್ಲಿ ಬರೋ 4ನೇ ಒಂದು ಭಾಗ ನೀನೇ ತಗೊಂಡ್ಬಿಡಯ್ಯ. ಆಯ್ತು ಬಿಡು. ತಗೋ. ತಿಥಿ ಫಾದರ್. ಅಮ್ಮ ನಾರಾಯಣ, ಶೆಡ್ಗೆ ಹೋಗಿದ್ ಯಾರು ಶಿವ? ನಮ್ ತಾತ ವಯಸ್ಸೆಷ್ಟಾಗಿತ್ತು? 80. ನ್ಯಾಚುರಲ್ ಡೆತ್ತು, ಅನ್ಯಾಚುರಲ್ ಡೆತ್ತು? ಸೂಸೈಡ್. ಸೂಸೈಡ? 80ನೇ ವಯಸ್ಸಲ್ಲಿ ಸೂಸೈಡ್ ಯಾಕೆ ಮಾಡ್ಕೊಂಡ್ರು? ಏಡ್ಸ್ ಬಂದಿತ್ತು. ಏಡ್ಸಾ? ಏಡ್ಸ್ಗೆ ತಿಥಿ ಮಾಡಿದ್ರೆ ನಮಗೂ ಏಡ್ಸ್ ಬರೋ ಪ್ರೋಗ್ರಾಮ್ ಇದೆ. ನಮ್ಮ ಅಪ್ಪನಿಗಂತೂ ಬುದ್ಧಿಲ್ಲ. ಸಾರಿ, ಎಕ್ಸ್ಕ್ಯೂಸ್ ಮೀ. ಬಿಸಿಲು ಮೈ ಕೈ ಎಲ್ಲ ನೆವೆ ಆಗ್ತಾ ಇದೆ. ಆನಂದವಾಯ್ತು. ಓ, ಡ್ಯೂಟಿ ಮುಗಿತೇನೋ ದ್ರಾವೆ ಮುಂಡದೆ. ಸಂಬಳ ದಿನಾನು ಒಂದ್ ಒಳ್ಳೆ ಮಾತು ಬೇಡವಾಪ. ಓ, ಇವ ಸಂಬಳದಲ್ಲಲ್ವೇ ಮತ್ತೆ ಬಿಟ್ಟಿದ್ದೆ. ಎತ್ತೋ ಏನ ದುಡ್ಡು? ಅಯ್ಯೋ, ದುಡ್ಡು ಅಂತ ಸಾಯ್ತಲ್ಲಪ್ಪ. ಯಾವ್ದೋ ಎಷ್ಟಿದೆ? ಎಷ್ಟಿದ್ಯೋ? 1,500 ಇದೆ. ಸಂಬಳ 2,000 ಅಲ್ವೇನೋ? ಇನ್ನು 500 ರೂಪಾಯಿ ಅಲ್ಲೋ? ಅಯ್ಯೋ, ಮನೆ ತರ ದೊಡ್ಡವನಾಗಿದ್ದೀನಲ್ಲಪ್ಪ. ಸಿನಿಮಾಗೆ ಪಾರ್ಟಿಗೆ ಅಂತ ಸೇಫ್ಟಿಗೆ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡೋ, 500 ರೂಪಾಯಿ ಕೊಟ್ರೆ ಸರಿ. ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟ್ ಎತ್ತು. ಊಟಕ್ಕೆ ಕೂತಿರೋರ್ನ ಮನಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ. 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ. ಇದು ಕಡೆ ಮಾತಾ ಜನ್ಮ ಕೊಟ್ಟ ದೇವ್ರೆ. ಏನದ ಮೇಲೆ ಕಾಸು ಹಾಯ್ಕೊಳೋನಿ. ಓತಯ್ಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ. 50 ಟೆಲಿಗ್ರಾಮ್ ಫಾರಂ ಕೊಡಿ. ನಿನ್ನಿ ಬುತ್ತಯ್ಯ, 500 ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? 50 ಜನಕ್ಕೆ ಊಟ ಹಾಕ್ಬೇಕು. ಹಂಗ್ ಫಿಟ್ಟಿಂಗ್ ಇಡ್ತೀನಿ. ಬಗ್ನಿಗೆ ಊಟ. ಬ್ರೇಕ್ ಹಾಕೋಣ. ಬೈಲೆ, ಏನು ಎಲ್ಲಿ ಹೋಗ್ತಾ ಇದ್ಯಾ? ಅಂಧೇರಿ ರಾತ್ ಮೇ ದಿಯಾ ತರ ಹಾತ್ ಮೇ. ಏನ್ ಹೇಳ್ತಾ ಇದ್ಯಾ ಗುರು? ವಾಯ್ಸ್ ವರ್ಸಸ್ ಅಬಕ್ ತುಂಬಾ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಎಂಟರ್ ದಿ ಡ್ರ್ಯಾಗನ್ ಪಾನ್ ಸುಪಾರಿ. ಅಣ್ಣ, ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ನೀನು ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ. ಬಾಯಲ್ಲಿ ಎಬ್ಬಲ ಮಾತ್ರ ಬಾಯಿಗೆ ಹಾಕ್ತೀನಿ. ಕಿಕ್ಕು ಇಳಿತೆ, ವಾಸನೆನೂ ಹೊಟ್ಟಾಗುತ್ತೆ. ಹುಚ್ಚ ಕಚ್ಬಿಟ್ಟ. ಲೋ ಸೋಂಬೇರಿ ಮುಂಡೆದೆ, ಏನಮ್ಮ ಅದು ನಿನ್ ತಂಬೂರಿ ರಾಗ? ಶ್ರೀಪಾದಂಗಳವರು ಮಠಕ್ಕೆ ದಯಮಾಡ್ಸಿದಾರಂತೆ. ಪ್ರವಚನ ಇದೆಯಂತೆ. ನೀನು ಬಾರ ಹೋಗೋಣ. ನಾನ್ ಬರಲ್ಲ, ನೀನ್ ಒಬ್ಳೆ ಹೋಗು. ಅಯ್ಯ ನಾಯಿ ಮುಂಡೆದೆ, ಮಠಾಧೀಶ್ವರರು ಬಂದಿದ್ದಾರೆ. ಒಂದೆರಡು ಒಳ್ಳೆ ಮಾತು ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ. ಆ ಪುಣ್ಯದ ಗಂಟನ್ನ ನೀನ್ ಒಬ್ಳೆ ಗಂಟ ಹಾಕೊಂಡು ಸ್ವರ್ಗಕ್ಕೆ ಹೋಗು. ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ. ಸರಿ, ಇಲ್ಲೇ ಬಿದ್ದಿರು. ಇದಿರ್ತೀನಿ, ಹೋಗು. ಅಜ್ಜಿ, ಅಜ್ಜಿ, ಓ ತಪಸ್ ಮಾಡ್ತಾ ಇದೀಯಾ? ತಪಸ್ವಿನಿ. ನೀನು ತಪಸ್ ಮಾಡ್ಬೇಕಾದ್ರೆ ನಿನ್ನ ಕೈಯಲ್ಲಿ ಗುಂಡಿರ್ಬೇಕು. ಸರಿ ಅಜ್ಜಿ. ಕೈಯಲ್ಲಿ ತುಳಸಿ ಮಣ್ಣು ಇರ್ಬೇಕು. ಈ ಗುಂಡು ಹಾಕ್ಬಿಟ್ರೆ ಬ್ರೈನ್ಗೂ ಟಂಗುಗೂ ಕನೆಕ್ಷನ್ ತಪ್ಪೋಗುತ್ತೆ. ನೀನು ದೇವ್ರನ್ನ ಕಾಣ್ತಾ ಇದೀಯ. ನಾನು ದೇವ್ರನ್ನ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಹಾಕ್ಬೇಕು. ಲೋಕಲ್ ಸರ್ಕು. ಅಜಯ್, ಎತ್ತ ಕೈ ಭ್ರಷ್ಟ ಮುಂಡಿದೆ. ಅವನಿಷ್ಟು ಮುಂಡಿದೆ. ತೊಲಗ ಆಚೆ, ತೊಲಗ.
ಏನ್ ತುಳಸಿ ತೀರ್ಥ ಒಗ್ರೊಗ್ರಾಗಿದೆಯಲ್ಲ. ನಾಲ್ಗೆ ಮೇಲೆ ಒಂದಿಷ್ಟು ಉಪ್ಪಿನಕಾಯಿ ಬಿದ್ರೆ ಚೆನ್ನಾಗಿರುತ್ತೆ. ಅಣ್ಣಯ್ಯ, ಲೋ ಅಣ್ಣಯ್ಯ, ಅಣ್ಣಯ್ಯ. ಈ ಲೋಕಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಕವರ್ ಹಾಕೊಂಡ್ಬಿಡ್ಬೇಕು. ಏನಮ್ಮ? ಏನಿಲ್ಲ, ಲೋಕಲ್ ಅಲ್ವಾ, ಒಟ್ಟಾಗದೆ 190 ಇದ್ರಲ್ಲಿ ಹಾಕ್ಬಿಟ್ಟೆ ಮುದ್ಕಿ ಹೊಡ್ಕೊಂಡ್ಬಿಡ್ತು. ಅನಿಷ್ಟ ಮುಂದೆ ಇದೆ. ನನ್ ಜಪ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ರೋಗ ಬಂದಿರೋದು ನನ್ಗಲ್ಲ ಮುದ್ಕಿ, ನಿನ್ನ ಮರಿಗೊಂದು ತಿಥಿ ಮಾಡಿದೆ ಅಷ್ಟೇ. ಹುಡುಕೊಂಡ್ಬಿಟ್ಟೆ ಮಗನೇ, ಬಾಯಿಗೆ ಬಂದ ಮಾತಾಡ್ಬೇಡ, ನಿನ್ ನಾಲ್ಗೆಲ್ಲಿ ಹುಳ ಬೀಳುತ್ತೆ. ನಿಜ, ತೀರ್ಥ ಕುಡಿದು ನನ್ನ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿನಕಾಯಿ ಎತ್ಕೊಂಬಾರೋ. ಅಯ್ಯೋ ಪಾಪಿ ಮುಂಡೆ ಮಗನೇ, ನಮ್ಮ ವಂಶದ ಮರ್ಯಾದೆನೆ ತೆಗೆದುಬಿಟ್ಟಲ್ಲೋ. ಓ ಏನು ಸತ್ಯ ಹರಿಶ್ಚಂದ್ರನ್ ವಂಶ. ಅದಕ್ಕಿಂತ ದೊಡ್ಡದು ಕಣ ನಮ್ಮ ವಂಶ. ಬಾರೋ ತೋರಿಸ್ತೀನಿ, ಬಾರೋ. ಎಲ್ಲ ಅವ್ರು ಯಾರು ಗೊತ್ತೇನೋ? ಯಾರು? ಅವರು ನಮ್ಮಪ್ಪ. ಅಂದ್ರೆ ನನ್ ತಾತ. ಹಿಂದೂಸ್ತಾನ ಪಾಕಿಸ್ತಾನ ಯುದ್ಧ ನಡೆಯುವಾಗ ಅವರು ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಅವರು ಶೌರ್ಯ ಪರಾಕ್ರಮಗಳನ್ನು ನೋಡಿ ಸರ್ಕಾರ ಇನ್ನೇನು ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಡಬೇಕು ಅನ್ನೋದ್ರಲ್ಲಿ ಅವನ್ಯಾವನೋ ಪಾಕಿಸ್ತಾನದ ಪಾಪಿ ಮುಂಡೆ ಮಗ ಅವ್ರದ್ದು ಗುಂಡಿಟ್ಟು ಸಾಯಿಸ್ಬಿಟ್ಟ. ಅಂದ್ರೆ ನನ್ ತಾತ ಹಿಂಗ್ ಕಳಸಾದ್ರ. ಅವ್ರು ಯಾರು ಗೊತ್ತೇನೋ? ಗೊತ್ತಿಲ್ಲ. ಅವಮ್ಮ ನಮ್ ತಾತನ ಮೊದಲನೇ ಸ್ಟೆಪ್ನಿ. ಹುಡುಕ್ ಮುಂಡೆದು ಏನೇನೋ ಮಾತಾಡುತ್ತೆ. ಅವ್ರು ಯಾಕೆ ಸತ್ರು ಗೊತ್ತೇನೋ? ಅಂದ್ರೆ ನನ್ ದೊಡ್ಡಜ್ಜಿ ನನ್ನಂಗೆ ಕುಡಿದು ರಸ್ತೆಲೆಲ್ಲ ಕುಣಿದು ಕುಪ್ಪಿಳಿಸಿ ಕೊನೆಗೆ ರಕ್ತ ಕರ್ಕೊಂಡು ಸತ್ಲು. ಯಾರು ನಿಮ್ಗೆ ಹೇಳಿದ್ದು? ಯಾರು ಹೇಳಿಲ್ಲ ಕಣಪ್ಪ, ನನ್ನ ಅನುಜ್ಜಿ ಫೋಟೋ ನೋಡ್ತಿದ್ದಂಗೆ ಹಂಗನ್ನಿಸ್ತು. ಅನ್ಸುತ್ತೆ ಕಣೋ, ಅನ್ಸುತ್ತೆ. ನೀನ್ ಕುಡ್ದಿದ್ದಲ್ದೆ ನಿಮ್ಮ ಅಜ್ಜಿ ಕುಡಿದ್ರು ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಬಾಯಿಗೆ ಬಂದ ಬೋಳ್ತಾ ಇದೀಯಾ. ಅವ್ರು ಹಾಗಲ್ಲ ಕಣ ಸತ್ತಿದ್ದು. ಮತ್ತೆ ನಮ್ಮಪ್ಪ ಸತ್ತು ಸ್ವರ್ಗ ಸೇರಿದ ನೆನಪಿನಲ್ಲೇ ಕೊರಗಿ ಕೊರಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಮುಳುಗಿ ಸತ್ತು ಹೋದ್ರು ಕಣೋ. ಅವ್ರ ಹೆಣ ಕೂಡ ಸಿಕ್ಲಿಲ್ಲ ಕಣೋ. ಇಲ್ಲಿ ನೀನ್ ನೋಡಿದ್ರೆ ಬಾಯಿಗೆ ಬಂದ ಬೊಗಳ್ತಾ ಇದೀಯಾ ಏನೇನೋ ಕಲ್ಪನೆ ಮಾಡ್ಕೊಂಡು. ಒಂದು ಮಾತು ಹೇಳ್ತೀನಿ ಕೇಳು, ಚೆನ್ನಾಗಿ ಕೇಳು. ಈ ಜನ್ಮಕ್ಕೆ ನೀನು ಉದ್ಧಾರ ಆಗುದಿಲ್ಲ ಮುಂಡೆ ಮಗನೇ. ಪುನನಪಿ ಮರಣಂ ಪುನನಪಿ ಜನನ ಮಹಾ. ಭಗವಂತನ್ ಏನ್ ತತ್ವನಯ್ಯ. ಅಂದ್ರೆ ಸಲ್ಯೂಟ್ ಸಲ್ಯೂಟ್. ಜನಗಣ ಮನ ಅಧಿನಾಯಕ ಜಯಯೇ. ಇವತ್ತು ಆಗಸ್ಟ್ 15 ಅಲ್ಲಲ್ಲ ಸೋದರ, ನಿದ್ರೆ ಮಾಡ್ಲಿಲ್ವಾ? ಸ್ಟೀಲ್ ಪಾತ್ರೆ ಸಾಮಾನ್. ಏನಾಗಿದೆ ನಿನ್ಗೆ? ಇಲ್ಲಿ ಟಿವಿಗಳನ್ನು ರಿಪೇರಿ ಮಾಡಲಾಗುತ್ತದೆ. ಅರ್ಜೆಂಟ್ ಅಲ್ಲಿ ನಿನ್ ಬ್ರೈನ್ ರಿಪೇರಿ ಮಾಡೋ ಪ್ರೋಗ್ರಾಮ್ ಇದೆಯಲ್ಲ ಬ್ರದರ್. ಅಣ್ಣ ನನ್ ಹುಚ್ಚಿಡ್ದಿದ್ಯಾ ಅಣ್ಣ? ಇನ್ನೂ ಅನುಮಾನನಪ್ಪ. ಹಾಗಾದ್ರೆ ಕಚ್ಬಿಡ್ಲ ಅಣ್ಣ? ಇವನ್ ಪಕ್ಕದಲ್ಲಿ ಮನಕೊಂಡ್ ಕಚ್ಚಿಸ್ಕೊಡೋದಕ್ಕಿನ್ನ ಮುದುಕಿ ಪಕ್ಕದಲ್ಲಿ ಮನಗಿಸ್ಕೊಂಡು ಮಡಿಕೊಳ್ಳಲು ಒರೆಸ್ಕೊಳ್ಳೋದೇ ಒಳ್ಳೇದು.